ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸ ಮಹಾತ್ಮೆಯ 14ನೆಯ ಕಥೆ. ಮಂಡನ ಗುಣವತಿಯರ ಕಥೆ. ವೀರಬಾಹು ಎಂಬ ರಾಜ, ದಾನಶೂರ, ಬಹು ಯಜ್ಞಗಳನ್ನು ಮಾಡಿದವ, ತುಂಬ ಜನಪ್ರಿಯ. ಯಶೋಮತಿ ಎಂಬುವವಳು ಅವನ ಪತ್ನಿ. ಮಂಡನ ಎಂಬುವವನು ಅವನ ಮಂತ್ರಿ. ಗುಣವತಿ ಎಂಬುವವಳು ಅವನ ಪತ್ನಿ. ವೀರಬಾಹು ಮಂತ್ರಿಗಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಪತ್ನಿಯೊಂದಿಗೆ ಸುಖಜೀವನವನ್ನು ನಡೆಸಿದ್ದ. ಅವರಿಗೆ ಸುಬಾಹು, ಶತಬಾಹು ಎಂಬ ಇಬ್ಬರು ಪುತ್ರರು ಜನಿಸಿದರು. ಒಮ್ಮೆ ಅಧಿಕ ಮಾಸ ಬಂದಾಗ ಮಂತ್ರಿಯಾದ ಮಂಡನನ ಹೆಂಡತಿಯು ಮಹಾರಾಣಿಯಾದ ಯಶೋಮತಿಯ ಬಳಿಗೆ ತೆರಳಿ ಅಧಿಕ ಮಾಸ ವ್ರತವನ್ನು ಮಾಡಲು ತಿಳಿಸಿದಳು. ಯಶೋಮತಿಯು ಅವಳ ಮಾತನ್ನು ಕಡೆಗಣಿಸಿ, ನಮಗೇಕೆ ವ್ರತ, ಹೇಗೂ ಪ್ರಜೆಗಳ ಪುಣ್ಯದ ಒಂದು ಪಾಲು ನಮಗೆ ಬಂದೇ ಬರುವುದಲ್ಲವೇ ಎಂದು ಬಿಟ್ಟಳು. ಗುಣವತಿಯು ಮಾತ್ರ ಶ್ರದ್ಧೆಯಿಂದ ಅಧಿಕ ಮಾಸದ ವ್ರತವನ್ನು ಮಾಡತೊಡಗಿದಳು. ಅಧಿಕ ಮಾಸ ವ್ರತವನ್ನು ತೊರೆದ ಪರಿಣಾಮದಿಂದ ಯಶೋಮತಿಯ ಇಬ್ಬರು ಮಕ್ಕಳು ಭಯಂಕರ ಜ್ವರವೊಂದಕ್ಕೆ ತುತ್ತಾಗಿ ಅಸುನೀಗಿದರು. ಅದನ್ನು ಕಂಡು ಮಹಾರಾಣಿ ಬಹಳವಾಗಿ ದುಃಖಿಸಿದಳು. ವಿಷಯ ತಿಳಿದ ಮಂಡನನ ಪತ್ನಿ ಅಲ್ಲಿಗೆ ಧಾವಿಸಿ ಸಮಾಧಾನ ಪಡಿಸತೊಡಗಿದಳು. ಆಗ ಮಹಾರಾಣಿಯು ಗುಣವತಿಯು ಬಗೆ ಬಗೆಯ ಅಲಂಕಾರಗಳನ್ನು ಧರಿಸಿದ್ದನ್ನು ಕಂಡು, ಈ ಸಮಯದಲ್ಲಿ ಇವುಗಳನ್ನು ನೀನು ಧರಿಸಿರುವುದು ಉಚಿತವಲ್ಲ ಎಂದು ನುಡಿದಳು. ಮಾರನೆಯ ದಿನ ಬೆಳಿಗ್ಗೆ ರಾಜಾರಾಣಿಯರನ್ನು ಸಮಾಧಾನ ಪಡಿಸಲೆಂದು ಅವರಿಬ್ಬರು ತೆರಳಿದರು. ಆಗಲೂ ಅವರು ಅಲಂಕಾರಯುಕ್ತರಾಗಿದ್ದದ್ದನ್ನು ಕಂಡು ರಾಜಾರಾಣಿಯರಿಗೆ ಕೋಪ ಹೊಕ್ಕಿತ್ತು. ಕೂಡಲೇ ರಾಜ ಅವರಿಬ್ಬರನ್ನು ಬಂಧನದಲ್ಲಿರಿಸಿದ. ಬಂಧನದಲ್ಲಿದ್ದ ದಂಪತಿಗಳು ತಮ್ಮ ಪರಿಸ್ಥಿತಿಗೆ ದುಃಖಪಡುತ್ತಾ ಶ್ರೀಹರಿಯನ್ನು ಪ್ರಾರ್ಥಿಸಿದರು. ಶ್ರೀಹರಿ ಕನಸಿನಲ್ಲಿ ಕಾಣಿಸಿಕೊಂಡು ರಾಜಾರಾಣಿಯರಿಗೆ ನುಡಿದ, ಎಲ್ಲವೋ ನೀನು ಮಾಡಿದ್ದು ಸರಿಯಲ್ಲ. ಕೂಡಲೇ ಅವರಿಬ್ಬರನ್ನು ಬಂಧನದಿಂದ ಬಿಡುಗಡೆ ಮಾಡು. ನೀನು ಅವರ ಮೇಲೆ ಕೋಪ ಮಾಡಿಕೊಂಡಿದ್ದು ಸರಿಯಲ್ಲ. ಇಂದಿನ ಜನ್ಮದಲ್ಲಿ ಅವರಿಬ್ಬರು ಬಡವರಾಗಿದ್ದರು, ಆದರೆ ಅಧಿಕ ಮಾಸ ವ್ರತವನ್ನು ಆಚರಿಸಿ ನನ್ನನ್ನು ಆರಾಧಿಸಿದ್ದರು. ಅದರ ಫಲವಾಗಿ ಈಗ ನಿನ್ನ ಮಂತ್ರಿ ಪದವಿ ಅವನಿಗೆ ಲಭಿಸಿತು. ಅವರೇನು ಈಗ ಅಲಂಕಾರ ಮಾಡಿಕೊಂಡು ಬಂದಿರಲಿಲ್ಲ. ಇಂದಿನ ಜನ್ಮದಲ್ಲಿ ಮಾಡಿದ ಅಧಿಕ ಮಾಸದ ಪುಣ್ಯದಿಂದಾಗಿ ಅವರ ಮುಖ ಸದಾ ಅಲಂಕಾರ ಮಾಡಿಕೊಂಡಂತೆ ಕಾಣುತ್ತಿರುತ್ತದೆ, ಆಭರಣಯುಕ್ತವಾಗಿ ಶೋಭಿಸುತ್ತಿರುತ್ತದೆ. ಇದನ್ನು ಕೇಳುತ್ತಲೇ ವೀರಬಾಹು ಪಶ್ಚಾತ್ತಾಪಪಟ್ಟು ಅವರನ್ನು ಬಿಡುಗಡೆ ಮಾಡಿಸಿದ. ಪರೀಕ್ಷಿಸಲೆಂದು ರಾಜಾರಾಣಿಯರಿಬ್ಬರು ಅವರಿಬ್ಬರ ಮುಖಗಳನ್ನು ಸಹ ತಾವೇ ತೊಳೆದರು. ಆದರೂ ಅವರ ಮುಖದಲ್ಲಿನ ಅಲಂಕಾರಗಳು ಮಾಸಲೇ ಇಲ್ಲ. ಪರಮಾಶ್ಚರ್ಯಪಟ್ಟ ರಾಜ ಅವರಿಗೆ ಕೈಮುಗಿದು ತನ್ನ ತಪ್ಪನ್ನು ಮನ್ನಿಸಲು ಕೇಳಿಕೊಂಡ. ಮುಂದೆ ಅಧಿಕ ಮಾಸ ಬಂದಾಗ ಸಪತ್ನಿಕನಾಗಿ ತಾನೂ ಅದನ್ನು ಆಚರಿಸಿ ಕೃತಕೃತ್ಯನಾದ. ಹೀಗೆ ಅಧಿಕ ಮಾಸದ ಫಲ ಜನ್ಮ ಜನ್ಮಕ್ಕೂ ಸಹ ಅಲಂಕಾರಾದಿ ಶೋಭೆಗಳನ್ನು ನೀಡುವ ಮಹಾವ್ರತ ಎಂದು ತಿಳಿಯುವುದು ಎಂಬಲ್ಲಿಗೆ ಮಂಡನ ಗುಣವತಿಯರ ಕತೆ ಮುಗಿಯಿತು. ಅಧಿಕ ಮಾಸ ಮಹಾತ್ಮ್ಯದ 15ನೆಯ ಕತೆ, ಅಂದರೆ ಕೊನೆಯ ಕತೆ, ಸುಮತಿಯ ಕತೆ. ಈ ಕಥೆಯನ್ನು ಸಹ ಪದ್ಮಪುರಾಣದಲ್ಲಿ ಕೇಳಲಾಗಿದೆ. ಆ ಕತೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ಕೃತಯುಗದಲ್ಲಿ ಸುಮತಿ ಎಂಬ ರಾಜನಿದ್ದ. ಚಂದ್ರವಂಶದ ಅವನು ಸಪ್ತದ್ವೀಪಾಧಿಪತಿ ಎನ್ನಿಸಿದ್ದ ಮಹಾ ಹರಿಭಕ್ತ, ಧರ್ಮಾತ್ಮ. ಅವನ ಪತ್ನಿ ಸುಶ್ರುಮತಿ. ಅವರಿಬ್ಬರು ಅಧಿಕ ಮಾಸ ವ್ರತವನ್ನು ಆಚರಿಸಿದವರು. ಅದರಿಂದಾಗಿ ಪೂರ್ವಜನ್ಮದ ಸ್ಮರಣೆಯು ಅವರಿಗೆ ಇದ್ದಿತು. ಆಗೊಮ್ಮೆ ಅಂಗೀರಸ ಮುನಿಗಳು ಅವನ ಬಳಿಗೆ ಬಂದರು. ಸಪತ್ನಿಕನಾಗಿ ರಾಜ ಅವರನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದ. ರಾಜ ಅವರ ಆಗಮನದಿಂದ ತಾನು ಪಾವನನಾದೆನೆಂದು ಸಂಭ್ರಮದಿಂದ ತಿಳಿಸಿದ. ಆಗ ಮುನಿಗಳು, ರಾಜ, ನಿನ್ನ ಈ ವಿನಯಕ್ಕೆ ನಾನು ಸಂತುಷ್ಟನಾದೆ. ವಿನಯ ಗುಣಕ್ಕಿಂತ ಮಿಗಿಲಾದ ಗುಣ ಮತ್ತೊಂದಿಲ್ಲ. ನಿನ್ನ ಈ ಸ್ಥಿತಿಗೆ ನನಗೆ ಮಹದಾನಂದವಾಗಿದೆ. ಇದಕ್ಕಾಗಿ ನೀನು ಯಾವ ಪುಣ್ಯ ಕಾರ್ಯವನ್ನು ಮಾಡಿದ್ದೆ ಎಂಬುದನ್ನು ತಿಳಿಸು ಎಂದು ಕೇಳಿದರು. ರಾಜ ತಿಳಿಸಿದ. ಪೂಜ್ಯರೇ, ಆಲಿಸಬೇಕು. ನಾನು ಇಂದಿನ ಜನ್ಮದಲ್ಲಿ ವೀರ ಎಂಬ ಹೆಸರಿನ ವೈಶ್ಯನಾಗಿದ್ದೆ. ಮಹಾಪಾತಕಿಯಾಗಿದ್ದೆ. ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸುವ ನೀಚನೂ ಆಗಿದ್ದೆ. ಕಾಲ ಕಳೆಯಿತು, ಐಶ್ವರ್ಯವನ್ನೂ ಕಳೆದುಕೊಂಡೆ. ಬಂಧುಗಳು ನನ್ನನ್ನು ತೊರೆದರು. ನಾನು ಕಾಡನ್ನು ಸೇರಿದೆ. ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾ ಪಾಪ ಕಾರ್ಯವನ್ನು ಮುಂದುವರಿಸಿದೆ. ಒಮ್ಮೆ ಬಹಳ ಹಸಿವು, ನೀರಾಡಿಕೆಯಿಂದ ಬಳಲಿ ಮಹಾವಿಷ್ಣುವಿನ ಒಂದು ಹಾಳು ದೇಗುಲವನ್ನು ನಿರ್ಜನ ಪ್ರದೇಶದಲ್ಲಿ ಕಂಡೆ. ಅಲ್ಲಿದ್ದ ದಿವ್ಯ ಸರೋವರದಲ್ಲಿ ನೀರನ್ನು ಕುಡಿದು ವಿಶ್ರಮಿಸಿಕೊಳ್ಳುತ್ತಿದ್ದೆ. ಅಲ್ಲಿ ಕುಲೀನಿಯಾದ ಈ ಸುಶ್ರುಮತಿ ನನಗೆ ಪತ್ನಿಯಾಗಿ ದೊರೆತಳು. ಬಂಧು ವರ್ಗದಿಂದ ಪರಿತ್ಯಕ್ತಳಾಗಿ ಆ ನಿರ್ಜನವನದಲ್ಲಿ ಅಲೆಯುತ್ತಾ ಅಲ್ಲಿಗೆ ಬಂದಿದ್ದಳು. ಅವಳ ಬಗ್ಗೆ ಕನಿಕರಿಸಿ ನಾನು ನೀರು ಹಣ್ಣುಗಳನ್ನು ಕೊಟ್ಟು ಸಮಾಧಾನ ಪಡಿಸಿದೆ. ಅವಳು, ಸ್ವಾಮಿ, ಇಂತಹ ಪಾಪ ಕಾರ್ಯದಲ್ಲಿ ಏತಕ್ಕೆ ತೊಡಗಿರುವಿರಿ ಎಂದು
ಇದು ಉದ್ಧಾರಕ್ಕೆ ಕಾರಣವಾಗುವುದಿಲ್ಲ. ಇನ್ನಾದರೂ ಸನ್ಮಾರ್ಗವನ್ನು ಹಿಡಿಯಿರಿ ಎಂದು ತಿಳಿಸಿ ಅಧಿಕ ಮಾಸ ವ್ರತವನ್ನು ಆಚರಿಸಲು ಹೇಳಿದಳು. ಅದರಂತೆ ನಾನು ಅಧಿಕ ಮಾಸ ವ್ರತವನ್ನು ಆಚರಿಸಿದೆ. ಮುಂದೆ ಮರಣ ಒದಗಿದ ಮೇಲೆ ಆ ವ್ರತದ ಪ್ರಭಾವದಿಂದ ಇಂತಹ ಜನ್ಮವನ್ನು ಸಮಸ್ತ ಭೋಗ ಭಾಗ್ಯಗಳನ್ನು ಪಡೆದಿರುವೆ. ಮುಂದೆ ಅವನು ಸದ್ಗತಿಗೂ ತೆರಳಿದ. ಅಧಿಕ ಮಾಸದಂತಹ ವ್ರತದ ಆಚರಣೆ ಪೂರ್ವಜನ್ಮದ ಸ್ಮರಣೆಯಂತಹ ಮಹಾಫಲಕ್ಕೂ ಸಾಧನ ಎಂಬ ವಿಶೇಷ ಅಂಶ ಇದರಲ್ಲಿ ನಿರೂಪಿತವಾಗಿದೆ ಎಂಬಲ್ಲಿಗೆ ಸುಮತಿಯ ಕಥೆಯು ಮುಕ್ತಾಯಗೊಂಡಿತು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.